ಹಾಯ್ ಹಲೋ ವೀಕ್ಷಕರೇ, ನಾನಿವತ್ತು ಬಿಳಿ ಕೂದಲಿಗೆ ಕಪ್ಪು ಹೇರ್ ಪ್ಯಾಕ್ ಯಾವ ರೀತಿ ನ್ಯಾಚುರಲಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ನೋಡಿಕೊಂಡು ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಇವಾಗ ಒಂದು ಕಬ್ಬಿಣದ ಕಡೆಯನ್ನು ತೊಗೊಂಡಿದ್ದೀನಿ. ಕಬ್ಬಿಣದ ಕಡೆಯಲ್ಲಿ ಯಾವುದೇ ಹೇರ್ ಪ್ಯಾಕ್ ಆಗಲಿ ಕಬ್ಬಿಣದ ಕಡೆಯಲ್ಲಿ ಮಾಡ್ಕೊಳ್ಳಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವಾಗ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಕಬ್ಬಿಣದ ಕಡೆ. ಒಳಗಡೆ ನೀರಿರುವಂಥದ್ದೆಲ್ಲ ಕೂಡ ಇವಾಗ ಡ್ರೈ ಆಗ್ತಾ ಇರುವಂಥದ್ದು. ಆಮೇಲೆ ನೋಡಿ, ಇದಕ್ಕೆ ನಾನು ತೊಗೊಳ್ತಾ ಇರೋದು ಟೀ ಪುಡಿ. ನೀವು ಯಾವುದೇ ಆದರೂ ಟೀ ಪುಡಿ ತೊಗೊಳ್ಳಿ, ಸ್ವಲ್ಪ ದಪ್ಪದಾಗಿರುವಂಥ ಟೀ ಪುಡಿ ತೊಗೊಂಡ್ರೆ ಬೆಸ್ಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನಾನು ಕೂಡ ದಪ್ಪ ಇರುವಂಥ ಟೀ ಪುಡಿ ತೊಗೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಟೀ ಪುಡಿಯನ್ನು ಅದರಲ್ಲಿ ಹಾಕಿದ್ದೀನಿ. ಟೀ ಪುಡಿ ಹಾಕಿದ ಮೇಲೆ ಮತ್ತೇನು ಹಾಕ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ನಾನು ತಗೊಳ್ತಾ ಇರೋವಂಥದ್ದು ಸಕ್ಕರೆ. ಇದು ಕೂಡ ನಮ್ಮ ಕೂದಲಿಗೆ ಕಲರ್ ಮಾಡುವಂಥದ್ದು ಸ್ನೇಹಿತರೆ. ನೀವು ಕೂಡ ಆಶ್ಚರ್ಯ ಪಡ್ತೀರಾ, ಸಕ್ಕರೆಯನ್ನು ಬಳಸಿ ಕೂಡ ನಾವು ಹೇರ್ ಪ್ಯಾಕನ್ನು ಯೂಸ್ ಮಾಡೋದಂತ ನೀವು ಕೂಡ ನೋಡಿ ಶಾಕ್ ಆಗ್ಬೋದು. ಖಂಡಿತವಾಗಿ ಸ್ನೇಹಿತರೆ, ಇದನ್ನು ನೀವು ಟ್ರೈ ಮಾಡಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಅಷ್ಟು ಪರ್ಮನೆಂಟಾಗಿ ರಿಸಲ್ಟ್ ಸಿಗುವಂಥದ್ದು. ಹಾಗೆ ನೋಡಿ, ಇವಾಗ ಟೀ ಪುಡಿ ಸಕ್ಕರೆ ಎರಡೂ ಕೂಡ ಸ್ವಲ್ಪ ಮೆಲ್ಟ್ ಆಗ್ತಾ ಬರುತ್ತೆ. ಆದರೂ ಕೂಡ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಸಕ್ಕರೆ ಮೆಲ್ಟ್ ಆಗೋವರೆಗೂ ಕೂಡ ನಾವು ಇದೇ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು. ಹಾಗೆ ಸ್ನೇಹಿತರೆ, ಸಕ್ಕರೆ ಮೆಲ್ಟ್ ಆಗ್ತಾ ನೋಡಿ, ಟೀ ಪುಡಿ ಜೊತೆಗೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬಿಳಿ ಕೂದಲಾಗಲಿ, ನಿಮಗೆ ಶೈನಿಂಗ್ ಕೂದಲಾಗಲಿ, ಆದರೂ ಕೂಡ ಒಂದೇ ರೀತಿಯಾಗಿ ನೀವು ಇದನ್ನು ಟ್ರೈ ಮಾಡ್ಬೇಕಂತೇನಿಲ್ಲ. ನೀವು ಕೆಂಪು ಕೂದಲಿಗೆ ಮೆಹಂದಿ ಬೇಕಾದರೂ ಕೂಡ ಬಳಸ್ಬೋದು. ಈ ಥರ ನೀವು ಕೆಂಪು ಕಲರ್ ಬಂದಮೇಲೆ ನೀವು ಇದಕ್ಕೆ ಏನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. ಹಾಗೆ ನಾವು ಇದಕ್ಕೆ ಬ್ಲ್ಯಾಕ್ ಬರಬೇಕಂದ್ರೂ ಕೂಡ ನಾವು ಇದಕ್ಕೆ ಏನು ಸೇರಿಸ್ಬೇಕಂತ ಅದು ಕೂಡ ತೋರಿಸ್ತೀನಿ. ಇವಾಗ ನೋಡಿ, ನಾನು ಇದಕ್ಕೆ ನೀರು ಕೂಡ ಸೇರಿಸಿದ್ದೀನಿ. ನೀರು ಸೇರಿಸಿದ ತಕ್ಷಣ ನೋಡಿ ಯಾವ ರೀತಿಯಾಗಿ ಬ್ಲ್ಯಾಕ್ ಆಯಿತು ಅಂತ. ಇದೇ ಸ್ನೇಹಿತರೆ ನ್ಯಾಚುರಲಾಗಿ ರಿಸಲ್ಟು. ಈ ಥರ ನಿಮಗೆ ಕೆಂಪು ಬೇಕಾದರೆ ಇದೇ ರೀತಿಯಾಗಿ ಮಾಡ್ಕೋಬೇಕು. ನಿಮಗೆ ಬ್ಲ್ಯಾಕ್ ಆಗಬೇಕಾದ್ರೂ ಕೂಡ ಇದೇ ರೀತಿ ಪ್ರೊಸೆಸಿಂಗ್ ಮಾಡ್ಕೋಬೇಕು. ಲಾಸ್ಟಿಗೆ ಹೇಳ್ತೀನಿ ಯಾವ ರೀತಿ ನೀವು ಇದನ್ನು ಟ್ರೈ ಮಾಡಬೇಕಂತ. ಇವಾಗ ನೋಡಿ, ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದಿಸೋವಾಗ ನಾನು ಇದಕ್ಕೆ ಒಣಗಿರುವಂಥ ಮೆಹಂದಿ ಎಲೆಯನ್ನು ತೊಗೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಎಷ್ಟೊತ್ತು ಕುದಿಸ್ತೀವಿ ಅದ್ರ ಮುಖಾಂತರ ನಮಗೆ ಕಲರ್ ತುಂಬಾ ಗಾಢವಾಗಿ ಬರುತ್ತೆ. ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತಾ ಇರೋದು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ನಿಮಗೆ ಕಾಣಿಸ್ತಾನೆ ಇರ್ಬೋದು, ನಾವು ಟೀ ಪುಡಿಯನ್ನು ಮತ್ತು ನಾವು ಸಕ್ಕರೆಯನ್ನು ಬಳಸಿ ಈ ಥರ ಕೂಡ ಹೇರ್ ಪ್ಯಾಕನ್ನು ನಾವು ಟ್ರೈ ಮಾಡಲೇಬೇಕು. ಯಾಕಂದರೆ ಸ್ನೇಹಿತರೆ, ನಮ್ಮ ಕೂದಲು ಟೀ ಪುಡಿ ಮತ್ತು ಸಕ್ಕರೆಯನ್ನು ಬಳಸೋದ್ರಿಂದ ನಮ್ಮ ಕೂದಲಿಗೆ ಒಂದು ಪರ್ಮನೆಂಟಾಗಿ ಕಲರ್ ರೆಡಿ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ನ್ಯಾಚುರಲ್ ಆಗಿರುವಂಥ ಹೇರ್ ಕಲರು ತುಂಬಾ ಒಳ್ಳೆಯದು. ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ನಮಗೆ ಕೂದಲು ಕೂಡ ತುಂಬಾ ಶೈನಿಯಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ. ಸಕ್ಕರೆ ನಮ್ಮ ಕೂದಲಿಗೆ ಯೂಸ್ ಮಾಡಿದ್ರೆ ಸಾಕು, ನಮ್ಮ ಕೂದಲು ಒಂಥರ ಶೈನಿಯಾಗಿ ಒಂಥರ ಶೈನ್ ಹೊಳಿತಾ ಇರುತ್ತೆ ನೋಡಿ. ಹಾಗಾಗಿ ಇದನ್ನು ಟ್ರೈ ಮಾಡಲೇಬೇಕು. ಇವಾಗ ನೋಡಿ, ಎಷ್ಟೋ ತನಕ ಕುದಿಸ್ತಾ ಇದ್ದೀನಿ ಅಂದರೆ ಮೆಹಂದಿ ಎಲೆಯನ್ನು ಕೂಡ ಚೆನ್ನಾಗಿ ಮೆತ್ತಗಾಗಬೇಕು ಅದರಲ್ಲಿ. ಹಾಗಾಗಿ ಸ್ವಲ್ಪ ಬಾಯ್ಲ್ ಮಾಡಬೇಕು. ಇನ್ನೊಂದು ನೋಡಿ, ನೀರು ಕೂಡ ಚೆನ್ನಾಗಿ ಗಾಢವಾಗ್ತಾ ಹೋಗುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಗೆ ಕುದಿಸ್ತಾ ಇದ್ಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಈ ಥರ ಬ್ಲ್ಯಾಕ್ ಬರಬೇಕು. ಅಷ್ಟು ಬ್ಲ್ಯಾಕ್ ಆದಮೇಲೆ ಒಂದು ಈ ಥರ ಬಟ್ಲು ತೊಗೊಂಡು ಸೋದಿಸ್ಕೊಂಡು ತೊಗೊಳ್ಳಿ. ಇದನ್ನು ನೀವು ಖಂಡಿತವಾಗಿ ಹೇರ್ ಸಿರಮ್ ರೀತಿಯಾಗಿ ಕೂಡ ಬಳಸ್ಬೋದು ಸ್ನೇಹಿತರೆ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪು, ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿ ನೀವು ಇದನ್ನು ಸಿರಮ್ ರಾತ್ರಿ ಹೊತ್ತಿಗೆ ಮಲ್ಕೊಳ್ಳುವಾಗ ಹೇರ್ ಸಿರಮ್ ಈ ಥರ ಮಸಾಜ್ ಮಾಡಿಕೊಂಡು ಬೆಳಗ್ಗೆ ನೀವು ವಾಶ್ ಮಾಡಿದ್ರು ತುಂಬಾ ಚೆನ್ನಾಗಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ನಿಮ್ಮ ಕೂದಲು ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗೆ ಹೊಸದಾಗಿ ರೇಷ್ಮೆ ಥರ ನಿಮ್ಮ ಕೂದಲು ಉದ್ದವಾಗಿ ಕೂಡ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ಮುಂದೆ ಮತ್ತೇನು ಮಾಡಬೇಕಂದ್ರೆ, ನಾವು ಸೋದಿಸಿರುವಂಥದ್ದು ಸೈಡಿಗೆ ಇಡಬೇಕು. ಮತ್ತು ಅದೇ ಕಬ್ಬಿಣದ ಕಡೆಯನ್ನು ಮತ್ತೆ ಸ್ಟೋವ್ ಮೇಲೆ ಇಡ್ತೀನಿ ನೋಡಿ. ಇವಾಗ ಈ ಥರ ನಾವು ಮತ್ತೆ ಕಬ್ಬಿಣದ ಕಡೆಯನ್ನು ಸ್ಟೋವ್ ಮೇಲೆ ಇಟ್ಕೊಂಡು ಮತ್ತೆ ಸೋದಿಸಿರುವಂಥದ್ದು ಮತ್ತೆ ಕಬ್ಬಿಣದ ಕಡೆಯಲ್ಲಿ ಹಾಕಬೇಕು. ಯಾವಾಗಲೂ ಕೂಡ ಹೇರ್ ಪ್ಯಾಕ್ ಮಾಡುವಂಥದ್ದಿದ್ದರೆ ಕಬ್ಬಿಣ ಕಡೆಯಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಮೆಹಂದಿ ಹಾಕ್ತಾಯಿದ್ದೀನಿ. ಮೆಹಂದಿ ತೊಗೊಂಡಿರುವಂಥದ್ದು ಹೀನಾ ಮೆಹಂದಿ. ಈ ಥರ ನಾನು 1 ಸ್ಪೂನಷ್ಟು ಹೀನಾ ಮೆಹಂದಿ ತೊಗೊಂಡು ಇದರಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಥರ ಪೂರ್ತಿಯಾಗಿ ಕಲಿಸ್ಕೊಳ್ಬೇಕು. ಈ ಸಿರಮ್ ಪೂರ್ತಿಯಾಗಿ ಮೆಹಂದಿಯಲ್ಲಿ ಕಲಿತಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಂಡು ತೊಗೊಳ್ಳಿ. ಇವಾಗ ನೋಡಿ, ನಿಮಗೆ ಫಸ್ಟೇ ಹೇಳಿದ್ದೀನಿ, ನಿಮಗೆ ರೆಡ್ ಕಲರ್ ಮೆಹಂದಿ ಬೇಕಾದರೆ ಇದು ಥರ ಕಲಿಸ್ಕೊಂಡು ನೀವು ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡಿಕೊಂಡು ನಿಮ್ಮ ತಲೆಗೆ ಮೆಹಂದಿ 1 ಗಂಟೆಗಳ ಕಾಲ ತಲೆ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಿಮಗೆ ಇದು ರೆಡ್ ಕಲರ್ ಚೆನ್ನಾಗಿ ಶೈನಿಂಗ್ ಆಗಿ ನಿಮಗೆ ತಲೆಗೆ ಕೂತ್ಕೊಳ್ಳುತ್ತೆ ಮೆಹಂದಿ.
ಇಲ್ಲ ನನಗೆ ಬ್ಲ್ಯಾಕ್ ಮೆಹಂದಿನೇ ಬೇಕು ಅಂದರೆ ಪೂರ್ತಿಯಾಗಿ ಪ್ರೊಸೆಸಿಂಗ್ ನೋಡಿ. ಚೆನ್ನಾಗಿ ಬ್ಲ್ಯಾಕ್ ಮೆಹಂದಿ ಬೇಕಾದರೆ ಸಣ್ಣ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಈ ಥರ ಸೈಡಿಗೆಲ್ಲ ಕಾಣಿಸ್ತಾ ಇರ್ಬೋದು, ಬ್ಲ್ಯಾಕಾಗಿ ಬಿಟ್ಕೊಳ್ತಾ ಬರುತ್ತೆ. ಯಾಕಂದರೆ ಕಬ್ಬಿಣದ ಅಂಶ ಈ ಮೆಹಂದಿ ಎಲ್ಲ ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಅದೇ ನಮಗೆ ಬ್ಲ್ಯಾಕ್ ಮೆಹಂದಿ ಥರ ರೆಡಿಯಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಮೆಹಂದಿ ಮಾಡಲಿ ಕಬ್ಬಿಣದ ಕಡೆಯಲ್ಲಿ ಮಾಡ್ಕೊಂಡು ಬಂದರೆ ಪರ್ಫೆಕ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ನಮಗೆ ಪರ್ಮನೆಂಟಾಗಿ ನಮ್ಮ ತಲೆ ಕೂದಲಿಗೂ ಕೂಡ ಚೆನ್ನಾಗಿ ಒಳ್ಳೆಯ ರೀತಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇವಾಗ ಇದು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿ ಮೆಹಂದಿ ಎಲ್ಲ ಕಡೆ ಇದೇ ರೀತಿ ಕಬ್ಬಿಣದ ಕಡೆಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಇವಾಗ ನೋಡ್ಬೋದು ಫಸ್ಟ್ ಇರುವಂಥ ಕಲರ್ಗೆ ಇವಾಗ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಆದರೂ ಇನ್ನೂ ಸ್ವಲ್ಪ ಹೊತ್ತು ನಾವು ಬಿಡಬೇಕು ಅಂದರೆ ಆಲ್ಮೋಸ್ಟ್ ಒಂದು ರಾತ್ರಿ ಇಡೀ ಬಿಡಿ, ಇಲ್ಲ ಒಂದು 4 ರಿಂದ 5 ಗಂಟೆಗಳ ಕಾಲ ಬಿಟ್ಕೊಂಡ್ರೆ ತುಂಬಾ ಕಪ್ಪಗಾಗುತ್ತೆ. ಹಾಗಾಗಿ ನಾನೀಗ ಸ್ವಲ್ಪ ಇದು ರಾತ್ರಿ ಇಡೀ ಬಿಡ್ತೀನಿ. ಬೆಳಗ್ಗೆ ಹೊತ್ತಿಗೆ ನಾನು ತಲೆಗೆ ಹಚ್ಕೋಬೇಕಂದ್ರೆ ರಾತ್ರಿ ರೆಡಿ ಮಾಡ್ಕೊಳ್ತೀನಿ ನೋಡಿ. ರಾತ್ರಿ ಬಿಟ್ಟಿದ್ದೆ, ಬೆಳಗ್ಗೆವರೆಗೂ ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ರೆಡಿಯಾಗಿರುವಂಥದ್ದು. ಒಳಗಡೆ ಇರುವಂಥದ್ದೆಲ್ಲ ಕೂಡ ರಸ ಬಿಟ್ಕೊಂಡು ಈ ಥರ ಗಟ್ಟಿಯಾಗಿ ಬ್ಲ್ಯಾಕ್ ಆಗುತ್ತೆ ಮೆಹಂದಿ. ಮತ್ತೇನು ಪೂರ್ತಿಯಾಗಿ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿವಿ ಅಂದರೆ ಪರ್ಫೆಕ್ಟಾಗಿ ಮೆಹಂದಿ ರೆಡಿ ಆಯಿತು. ಈ ಥರ ನಮಗೆ ಬ್ಲ್ಯಾಕ್ ಮೆಹಂದಿ ನ್ಯಾಚುರಲಾಗಿ ಸಿಗುತ್ತೆ ಅಂದರೆ ನಾವು ಯಾಕೆ ಬಿಡಬೇಕು ಸ್ನೇಹಿತರೆ. ಖಂಡಿತವಾಗಿ ಫಾಲೋ ಮಾಡಿ ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ನ್ಯಾಚುರಲ್ ಮೆಹಂದಿ ಇಷ್ಟಪಟ್ಟು ಬಿಡ್ತೀರ, ಅಷ್ಟು ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ. 100% ರಿಸಲ್ಟ್ ಸ್ನೇಹಿತರೆ. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ವರ್ಷ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಇದನ್ನು ಒಂದು ಸರ್ತಿ ಹಚ್ಚಿದರೆ ಸಾಕು, ನಿಮ್ಮ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಮೆಹಂದಿ ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥದ್ದು. ಈ ಥರ ಮೆಹಂದಿ ನೀವು ಕೂಡ ಖಂಡಿತವಾಗಿ ನಿಮ್ಮ ಹೇರಿಗೆ ಹಚ್ಕೊಂಡು 1 ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿದರೆ ಸಾಕು, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ಯಾಕೆ ಥರ ಮಾಡ್ತೀರಾ? ಖಂಡಿತವಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.